ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಪಿಜಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಪಿಜಿಗಳಲ್ಲಿ ವಾಸ ಮಾಡೋರು ಯಾರು ಅಂತ ಅಂದರೆ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದಂಥ ಜನ, ಇಲ್ಲಿ ಕೆಲಸಕ್ಕಂತ ಬಂದಂಥವರು, ಜೊತೆಗೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದಂಥವರು ಸಾಕಷ್ಟು ಜನ ಅಲ್ಲಿ ಪಿಜಿಗಳಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಯಾಕೆ ಪಿಜಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಪಿಜಿಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಅದು ಕೂಡ ಬೆಂಗಳೂರಿನಲ್ಲಿ ಈಗ ಉದ್ಭವ ಆಗಿರೋದು. ಯಾಕಪ್ಪ ಅಂತ ಅಂದರೆ ಬೆಂಗಳೂರಿನ ಯಶವಂತಪುರ ಇದೆಯಲ್ಲ, ಯಶವಂತಪುರದಲ್ಲೇ ಒಂದು ಮತ್ತಿಕೆರೆ ಅನ್ನೋ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಆಶೀರ್ವಾದ್ ಲೇಡೀಸ್ ಪಿ ಜಿ ಇದೆ. ಆ ಲೇಡೀಸ್ ಪಿ ಜಿಯಲ್ಲಿ ಒಂದು ಹೆಣ್ಣು ಮಗಳಿದ್ದಾರೆ, ಪಾಪ ಐಶ್ವರ್ಯ ಅಂತ ಹೇಳಿ ಆಕೆ ಹೆಸರು. ಆಕೆ 2,500 ರೂಪಾಯಿ ಕಳ್ಕೊಳ್ತಾರೆ ಆ ಪಿ ಜಿಯಲ್ಲಿ. ಆಗ ಅದನ್ನು ಆ ಪಿ ಜಿ ಓನರ್ಗೆ ಹೇಳ್ತಾರೆ, 2,500 ರೂಪಾಯಿ ಕಳೆದು ಹೋಗಿದೆ ಸರ್, ನಂದು ಸ್ವಲ್ಪ ಹುಡುಕೊಡಿ ಅಂತ ಹೇಳಿ. ಅದಕ್ಕೆ ಆ ಓನರ್ ಸಿಕ್ಕಾಪಟ್ಟೆ ಎಗರಾಡಿ ಆಕೆಯ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಏನನ್ನೋದನ್ನು ನಿಮಗೆ ಆಕೆ ಬಾಯಿಂದನೇ ಹೇಳಿಸ್ತೀನಿ ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ. ಆದರೆ ಅದಕ್ಕಿಂತ ಮುಂಚೆ ಏನಾಗಿದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ 2,500 ರೂಪಾಯಿ ಕಳೆದು ಹೋಗಿದೆ, ಹುಡುಕೊಡಿ ಅಂತ ಅಂದಾಗ ಆ ಹೆಣ್ಣು ಮಗಳ ಮೇಲೆ ಆ ಓನರ್ ಇಬ್ರಾಹಿಂ, ಆತನ ಹೆಸರು ಇಬ್ರಾಹಿಂ, ಆಶೀರ್ವಾದ್ ಲೇಡೀಸ್ ಪಿ ಜಿಯ ಓನರ್ ಇಬ್ರಾಹಿಂ ಕೈ ಮಾಡೋದಕ್ಕೆ ಮುಂದಾಗ್ತಾನೆ. ನಿನಗೆ ಈ ಪಿ ಜಿ ಸೇಫ್ ಅಲ್ಲ ಅಂತ ಅನಿಸಿದ್ರೆ ಈಗಲೇ ಖಾಲಿ ಮಾಡು, ಈಗಲೇ ಹೋಗು ಅಂತ ಹೇಳಿ ಆಕೆಯನ್ನು ಬಲವಂತವಾಗಿ ಹೊರಗೆ ಹಾಕೋದಕ್ಕೆ ಟ್ರೈ ಮಾಡ್ತಾನೆ. ಅದಾದ ನಂತರ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಈ ಪೊಲೀಸ್ನವ್ರ ಬಗ್ಗೆ ಹೇಳಬೇಕು ಅಂತಂದ್ರೇ ಅಸಹ್ಯ ಬರ್ತಾ ಇದೆ. ಅಷ್ಟು ಕೆಟ್ಟದಾಗಿ ಆ ಹೆಣ್ಣು ಮಗಳ ಜೊತೆಗೆ ಪೊಲೀಸ್ನವ್ರು ನಡ್ಕೊಳ್ತಾರೆ. ಆ ಪಿ ಜಿ ಓನರ್ ತಲೆ ಮರೆಸ್ಕೊಳ್ತಾನೆ. ಆತನ ಜೊತೆಗೆ ಪೊಲೀಸ್ ಸ್ಟೇಷನಲ್ಲೇ ಕೂತ್ಕೊಂಡು ಮಾತಾಡ್ತಾರೆ, ನಿನ್ನ ಮೊಬೈಲ್ನ ಆಫ್ ಮಾಡ್ಕೊಂಬಿಡು ಅಂತ ಹೇಳಿ. ಇದೇ ಪೊಲೀಸ್ನವ್ರು ಹೇಳ್ತಾರಂತೆ, ಯಶವಂತಪುರ ಪೊಲೀಸ್ನವರು. ಎಲ್ಲಿಗೆ ಬಂತು ನಮ್ಮ ಪರಿಸ್ಥಿತಿ? ಸೊ ಹೇಗಾಯಿತು ಈ ಘಟನೆ, ಜೊತೆಗೆ ಯಾವ ಕಾರಣಕ್ಕಾಯಿತು, ಆ ಪಿ ಜಿ ಓನರ್ ಮೇಲೆ ಇದುವರೆಗೂ ಯಾಕೆ ಕ್ರಮ ಆಗಿಲ್ಲ, ಇದು ಒಂದು ಕಡೆ ಆದರೆ ಬೆಂಗಳೂರಿನ ಲೇಡೀಸ್ ಪಿ ಜಿಗಳು ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ನಮಗಿವತ್ತು ಕಾಡ್ತಾ ಇದೆ. ಎಷ್ಟು ಜನ ಇವತ್ತು ಹೆಣ್ಣು ಮಕ್ಕಳು ಮನೆ ಬಿಟ್ಟು ಊರುಗಳನ್ನು ಬಿಟ್ಟು ಲೇಡೀಸ್ ಪಿ ಜಿಯಲ್ಲಿ ಇರ್ತಾರೆ. ಅಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ವಾ? ಈ ಕೇವಲ 2,500 ರೂಪಾಯಿ ಕಳೆದಿದೆ, ಅದನ್ನು ಹುಡುಕೊಡೋ ತಾಕತ್ತು ಆ ಪಿ ಜಿ ಅವ್ರಿಗಿಲ್ಲ ಅಂತ ಅಂದರೆ ಪಿ ಜಿ ಯಾಕೆ ನಡೆಸಬೇಕು? ಇನ್ನೊಂದು ವಿಚಾರ ಗೊತ್ತಾ, ಆ ಲೇಡೀಸ್ ಪಿ ಜಿಗೆ ಲೈಸೆನ್ಸೇ ಇಲ್ಲ, ಆದರೂ ಕೂಡ ನಡೆಸ್ತಾ ಇದ್ದಾರೆ. ಈ ವಿಚಾರ ಪೊಲೀಸ್ನವ್ರಿಗೂ ಕೂಡ ಗೊತ್ತು, ಆದರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ನಾಚಿಕೆ ಆಗಬೇಕು. ಸೊ ಏನಾಗಿದೆ ಎತ್ತ ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಪಿ ಜಿ ಓನರ್ ಟಾರ್ಚರ್, ಹೆಣ್ಣು ಮಕ್ಕಳಿಗೆ ಪಿ ಜಿ ಸೇಫ್ ಅಲ್ವಾ? ನಾನು ರಾಮ್ ಬಡ್ಗೇರ್. ಬೆಂಗಳೂರಿನ ಪಿ ಜಿಯಲ್ಲಿ ವಾಸ ಮಾಡ್ತಾ ಇರುವಂತ ಎಲ್ಲ ಹೆಣ್ಣು ಮಕ್ಕಳು ನೋಡಲೇಬೇಕಾದಂತ ಸ್ಟೋರಿ ಇದು. ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಪಿ ಜಿಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ನಿಮಗಾಗಿರುತ್ತೆ. ಸೊ ಈ ಸುದ್ದಿಯನ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ತಿಂಗಳು ದುಡ್ಡು ಕಟ್ಟಿದ್ರು ಇದೆಂತ ಕಿರುಕುಳ. ಪಿ ಜಿ ಓನರ್ ಬೈತಾನಂತೆ, ಮುಟ್ತಾನಂತೆ. ಮುಟ್ಟಿಸ್ಕೊಳ್ಬೇಕೇನ್ರಿ ಹೆಣ್ಮಕ್ಳು? ಬೆಂಗಳೂರಿನ ಪಿ ಜಿಗಳಲ್ಲಿ ಯುವತಿಯರಿಗಿಲ್ವಾ ಹಾಗಾದ್ರೆ ರಕ್ಷಣೆ? ಹಣ ಕಳೆದು ಹೋಗಿದೆ ಅಂತ ದೂರಿದ್ದಕ್ಕೆ ಮಾಲೀಕ ಮಾತ್ರ ದಬ್ಬಾಳಿಕೆ ಮಾಡಿದಾನೆ. ಪಿ ಜಿಯಲ್ಲಿದ್ದ ಯುವತಿ ಮೇಲೆ ಹಲ್ಲೆ ಮಾಡಿದ್ದಾನೆ ಪಿ ಜಿ ಮಾಲೀಕ. ಮತ್ತಿಕೆರೆಯ ಆಶೀರ್ವಾದ್ ಲೇಡೀಸ್ ಪಿ ಜಿಯಲ್ಲಿ ಆಗಿರುವಂತಹ ಘಟನೆ ಇದು. ಪಿ ಜಿಯಲ್ಲಿದ್ದ ಯುವತಿಗೆ ಬೆದರಿಕೆ ಹಾಕಿದ್ದಾನೆ ಈ ಮಾಲೀಕ ಇಬ್ರಾಹಿಂ. ಹೊಯ್ಸಳ ಸಿಬ್ಬಂದಿಗೆ ಕರೆ ಮಾಡ್ತಾರೆ ಪಿ ಜಿಯಲ್ಲಿದ್ದ ಯುವತಿ. ಮೊದಲಿಗೆ ದೂರು ಕೊಟ್ಟರು ಪೊಲೀಸರು, ಪಿ ಜಿ ಮಾಲೀಕನ ಪರ ನಿಂತಿದ್ದಾರೆ ಅನ್ನೋ ಆರೋಪ. ಯಶವಂತಪುರ ಪೊಲೀಸ್ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನೀನೊಬ್ಬಳೇ ಇಲ್ಲ, 1.5 ಕೋಟಿ ಜನ ಇದ್ದಾರೆ ಅಂತ ASI ಹೇಳ್ತಾರೆ. ನಟರಾಜ್, ASI ಹೆಸರು ನಟರಾಜ್. ನೀನೊಬ್ಬಳೇ ಇಲ್ಲ, ಇಲ್ಲಿ 1.5 ಕೋಟಿ ಜನ ಇದ್ದಾರೆ ಪಿ ಜಿಯಲ್ಲಿ, ನಿನಗೊಬ್ಬಳಿಗೆ ರಕ್ಷಣೆ ಕೊಡಕ್ಕಾಗಲ್ಲ, ನಿನ್ನ ಕೇಸನ್ನೇ ನೋಡ್ಕೊಂಡು ಕೂತ್ಕೊಳ್ಳಕ್ಕಾಗಲ್ಲ ಅಂತ ಹೇಳಿ ಒಬ್ಬ ASI ನಟರಾಜ್ ಹೇಳ್ತಾರೆ ಆ ಯುವತಿಗೆ. ಏನ್ರಿ ಪರಿಸ್ಥಿತಿ ಇದು? ಆರಕ್ಷಕರೇ ಈ ರೀತಿಯಾಗಿ ಮಾತಾಡ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗೋಣ? ಕಷ್ಟ ಅಂತ ಬಂದಾಗ ಎಲ್ಲಿ ಹೋಗೋಣ ನಾವು? ಒಂದು ಹೆಣ್ಣು ಮಗಳು ಕಷ್ಟ ಅಂತ ಹೇಳ್ಕೊಂಡು ಬರ್ತಾಳೆ, ಆಕೆಗೆ ಹೆಂಗೆ ನಡೆಸ್ಕೊಳ್ಬೇಕು ನೀವು? ಆರಕ್ಷಕರು ಅಂತ ಹೇಳ್ಕೊಳ್ತೀರಲ್ಲ. ನಿಮ್ಮಂತ ಕೆಲವೊಂದಿಷ್ಟು ಜನ ಮಾಡುವ ತಪ್ಪಿಗೆ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು.
ಯಶವಂತಪುರ ಪೊಲೀಸ್ ಠಾಣೆಯ ASI ನಟರಾಜ್ ಮತ್ತು PC ಚೇತನ್ ಕ್ಯಾರೇ ಅಂದಿಲ್ಲ. ಕಂಪ್ಲೇಂಟ್ ಕೊಟ್ಟರು ಕೂಡ ಆಕೆಯ ವಿರುದ್ಧನೇ ಮಾತನಾಡಿ ಆಕೆಗೆ ಅಲ್ಲಿಂದ ಕಳಿಸ್ಕೊಡ್ತಾರೆ ವಾಪಸ್. ಹೋಗಿ ನೀನು ಒಬ್ಬಳೇ ಇಲ್ಲ ಇಲ್ಲಿ, ನಿನಗಷ್ಟೇ ರಕ್ಷಣೆ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಆ ಹೆಣ್ಣು ಮಗಳು ಅಸಹಾಯಕಳಾಗಿ ಕಣ್ಣೀರು ಹಾಕೊಂಡು ಹೊರಗಡೆ ಬರ್ತಾಳ್ರಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನೊಂದಿದ್ದಾಳೆ. ಯಾರೋ ಒಬ್ಬ ಪುಡಾರಿ, ಯಾರೋ ಒಬ್ಬ PG ಮಾಲೀಕನಿಂದ ಆತ ಆವಾಜ್ ಹಾಕಿ ಆಕೆಗೆ ಸಿಕ್ಕಾಪಟ್ಟೆ ಕಿರುಕುಳ ಕೊಟ್ಟಿದ್ದಾನೆ. ಅದನ್ನು ಹೇಳ್ಕೊಳಕ್ ಹೋದ್ರೆ ಪೊಲೀಸ್ನವ್ರು ಏನ್ ಮಾಡಬೇಕು? ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಅದನ್ನ ಬಿಟ್ಟು ಈಕೆಗೆ ಬೈದಲ್ಲಿಂದ ಕಳಿಸ್ತಾರೆ, ದಬ್ಬಾಳಿಕೆ ಮಾಡ್ತಾರೆ ಪೊಲೀಸ್ನವ್ರನ್ನ ಹೆಂಗೆ ನಂಬೋದು ಸ್ವಾಮಿ ನಾವು? ಮತ್ತೊಂದ್ ಕಡೆ ಈ PGಗಳು ನೋ ಸರ್, ಹಂಗೆ ಮಾಡಬಾರ್ದು ಸರ್. ಹಲೋ ರೌಡಿಸಮ್. ನೋ ಸರ್, ಹಂಗೆ ಮಾಡಬಾರ್ದು ಸರ್. ಹಲೋ ರೌಡಿಸಮ್. ನೋ ಸರ್, ಹಂಗೆ ಮಾಡಬಾರ್ದು ಸರ್. ಹಲೋ ರೌಡಿಸಮ್. ನೋ ಸರ್, ಹಂಗೆ ಮಾಡಬಾರ್ದು ಸರ್. ಹಲೋ